ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಫುಲ್ ನೋಡಿ, ಓಕೆನಾ? ಇದೇನಪ್ಪ ಫಸ್ಟೇ ಅಂಗಡಿ ತೋರಿಸ್ತಾ ಇದ್ದಾಳೆ ಅಂತನಾ? ಇವತ್ತು ನಮ್ಗೆ ಯಾಕೋ ಫಿಶ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸರಿ, ನಾವು ಫಿಶ್ ತರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಫಿಶ್ ತರೋಕ್ಕೆ ಅಂತ ಹೋಗಿದ್ವಿ. ಆಮೇಲೆ ಈ ಅಂಗಡಿ ಒಂದ್ಸಲಿ ಟ್ರೈ ಮಾಡೋಣ, ಯಾವಾಗಲೂ ಗಾಡಿ ಮೇಲೆ ತೊಗೊತಾ ಇರ್ತೀವಲ್ಲ, ಒಂದ್ಸಲಿ ಈ ಅಂಗಡಿಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಅಂಗಡಿಗೆ ಹೋದ್ವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ಫಿಶ್ಗಳು ಫ್ರೆಶ್ ಫಿಶ್ಗಳು ಮತ್ತು ನಮ್ಮ ಬಜೆಟ್ ಫ್ರೆಂಡ್ಲಿಯಾಗೇ ಇದೆ. ಏನು ಕಾಸ್ಟ್ಲಿ ಅಂತ ಏನೂ ಇಲ್ಲ. ಅಂಗಡಿ ಹೆಸರು ಬಂದು ನಂದೂಸ್ ಫ್ರೆಶ್ ಹೋಮ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಫಿಶ್ಗಳೆಲ್ಲ. ಒಂದ್ಸಲಿ ಟ್ರೈ ಮಾಡೋಂಗಿದ್ರೆ ಯಾರು ಟ್ರೈ ಮಾಡಿ. ನಿಮ್ಗೆ ಏನಾದ್ರು ಅಡ್ರೆಸ್ ಬೇಕಂದರೆ ನನಗೊಂದು ಕಮೆಂಟ್ ಹಾಕಿ, ಓಕೆನಾ? ಮತ್ತು ಇದು ಆನ್ಲೈನು ಆಫ್ಲೈನು ಎರಡೂ ಇದೆ. ಅಲ್ಲಿ ನೀವು ಅಂಗಡಿಗೂ ಹೋಗಿ ಪರ್ಚೇಸ್ ಮಾಡ್ಬೋದು, ಮತ್ತು ಆನ್ಲೈನಲ್ಲೂ ಪರ್ಚೇಸ್ ಮಾಡೋದು ಬೆಸ್ಟು. ನೀವು ಅಲ್ಲೇ ಹೋಗ್ಬಿಟ್ರೆ ನಿಮ್ಗೆ ಯಾವ ಥರ ಫಿಶಸ್ ಬೇಕೋ ಆ ಥರ ಎಲ್ಲ ಥರ ಫಿಶ್ಗಳು ಇದೆ, ತೊಗೋಬೋದು ಬೆಸ್ಟು. ಮತ್ತು ಇಲ್ಲಿ ಇಟ್ಟಿರೋದೆಲ್ಲ ಬಂದು ಇದೆಲ್ಲ ಚಿಕನ್ ಐಟಮ್ಸ್ ಅಂತೆ. ಇದೆಲ್ಲ ಏನೋ 50% ಆಫ್ ಇದೆ, ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಏನು ಅದು ಕಣ್ರಿ, ಇದು ಇಲ್ಲೋಡಿ ಸ್ಕ್ರಾಬ್. ಇದ್ಯಾವ ಮೀನ? ಸ್ಪಿಡ್ಡಾ? ನಾನು ಹಾಗೆ ಕಾಟ್ಲಾ ಫಿಶ್ ತೊಗೊಂಡಿದ್ದೆ, ತವಾ ಫ್ರೈಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ತೊಗೊಬಂದು ಫಿಶ್ ಎಲ್ಲ ಚೆನ್ನಾಗಿ ತೊಳೆಯೋಣ ಅಂತ ಅಂದ್ಬಿಟ್ಟು. ಮತ್ತು ಫಿಶ್ನ ನಾವು ಯಾವಾಗ್ಲೂ ರಾಗಿ ಎಸಿಟ್ ಹಾಕಿ ಚೆನ್ನಾಗಿ ತೊಳಿತೀವಿ. ರಾಗಿ ಎಸಿಟ್ ಹಾಕಿ ತೊಳೆಯೋದ್ರಿಂದ ಫಿಶ್ಶು ನೀಟಾಗಿ ಕ್ಲೀನು ಆಗುತ್ತೆ, ಮತ್ತು ವಾಸನೆಯೂ ಅಷ್ಟೇ ಕಡಿಮೆ ಬರುತ್ತೆ, ಜಾಸ್ತಿ ಏನಿರಲ್ಲ. ಅದಕ್ಕೆ ನಾನು ಎಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರಾಗಿ ಎಸಿಟ್ ಹಾಕಿ ತೊಳಿತಾ ಇದ್ದೀನಿ. ಮೊಟ್ಟೆ ಈ ಮೀನಲ್ಲೇ ನನಗೆ ಸಿಕ್ಕಿರೋದು, ಬಟ್ ಈ ಮೀನಲ್ಲಿ ತುಂಬ ಮೊಟ್ಟೆ ಸಿಕ್ಕಿದೆ. ಅದಕ್ಕೋಸ್ಕರ ಮೊಟ್ಟೆ ಫ್ರೈ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ಇವಾಗ. ಓಕೆ, ಇವಾಗ ಗ್ರೀನ್ ಫಿಶ್ ತವಾ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಮೊಟ್ಟೆ ಅಂದರೆ ಮೀನಿನ ಮೊಟ್ಟೆ ಫ್ರೈ, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಓಕೆನಾ? ಇವಾಗ ಫಸ್ಟು ಈ ಪೀಸಸ್ಗೆಲ್ಲ, ಮೀನು ಪೀಸಸ್ಗೆಲ್ಲ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ಳೋಕ್ಕೆ ಏನೇನು ಐಟಮ್ ಬೇಕು ಅಂತ. ಇದು ನಾನು ರೆಡ್ ಕಲರ್ ಮಾಡ್ತಾಯಿಲ್ಲ, ಗ್ರೀನ್ ಕಲರು. ಓಕೆ, ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ ಐಟಮ್ಗಳು. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ನಿಂಬೆಹಣ್ಣು, ಇದನ್ನೆಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ, ಇದಿಷ್ಟು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬಿಡ್ಬೇಕು. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನ. ಆಮೇಲೆ ಪುದೀನ, ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1.5 kg ಫಿಶ್ ತೊಗೊಂಡಿರೋದ್ರಿಂದ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. 10 ರಿಂದ 15 ಒಳಗಡೆ ಹಾಕ್ಕೊತಾ ಇದ್ದೀನಿ ನಾನು, ಯಾಕಂದರೆ ಆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ, ಅದಕ್ಕೆ. ಅದಾದಮೇಲೆ 1 ಗೆಡ್ಡೆ ಶುಂಠಿ, ಅದಾದಮೇಲೆ ತಿರ್ಗಾ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಆಮೇಲೆ ಜೀರಿಗೆ, ಮೆಣಸು ಎರಡೂ, ಜೀರಿಗೆ ಮತ್ತು ಮೆಣಸು ಎರಡೂ ತೊಗೋತಾ ಇದ್ದೀನಿ. ನಿಂಬೆಹಣ್ಣು, ಅರ್ಧ ಒಳ್ಳೆ ನಿಂಬೆಹಣ್ಣ ನಾನು ರುಬ್ಬಕ್ಕೇ ಹಿಂಡ್ಕೊತಾ ಇದ್ದೀನಿ. ಇದನ್ನೇನು ಸಪ್ರೇಟಾಗಿ ನಾನೇನೇನು ಫಿಶ್ ಇದಕ್ಕೇನಕ್ಕೂ ಹಾಕ್ತಾಯಿಲ್ಲ, ರುಬ್ಬಕ್ಕೆ ಆಲ್ರೆಡಿ ಹಿಂಡ್ಕೊಂಡು ರುಬ್ಕೋತೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೋಬೇಕು. ಈ ನುಣ್ಣಗೆ ರುಬ್ಕೊಂಡಿರೋ ಪೇಸ್ಟನ್ನ ಇವಾಗ ಈ ಮಾಮೂಲಿ ಫಿಶ್ಗೆ ಹಾಕೋಬೇಕು. ಇದಕ್ಕೆ ಮತ್ತೆ ಕಬಾಬ್ ಪೌಡರು. ಈ ಕಬಾಬ್ ಪೌಡರ್ ಬಂದು ನಿಮ್ಗೆ ಆಪ್ಷನ್ನು, ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಬಟ್ ನಾನು ಸ್ವಲ್ಪ ಟೇಸ್ಟು ಚೆನ್ನಾಗಿರಲಿ ಇನ್ನೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಮತ್ತು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಮೀನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ? ಸ್ವಲ್ಪ ಸಪ್ಪೆ ಆದರೂ ಬೇಕಾದ್ರೆ ಆಮೇಲೆ ಏನಾದ್ರು ಮಾಡ್ಕೋಬೋದು, ಬಟ್ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಆಮೇಲೆ ಆ ಮಸಾಲೆನೆಲ್ಲ ಹಾಕ್ಕೊಬಿಟ್ಟು ಒಂದೊಂದೇ ಮೀನಿಗೆ ಚೆನ್ನಾಗಿ ಹಚ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಎತ್ತಿಡಬೇಕು. ಎಲ್ಲದಕ್ಕೂ ಪೂರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದಕ್ಕೆಲ್ಲ ಮ್ಯಾರಿನೇಟ್ ಮಾಡಿ ಒಂದು ಚಿಕ್ಕ ಪಾತ್ರೆಗೆ ಎಲ್ಲನೂ ಹಾಕ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ
ಒಂದು ಫ್ರೀಝರಲ್ಲಿ ಒಂದು 10ರಿಂದ 15 ನಿಮಿಷ ಇಟ್ಟರೆ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿರುತ್ತೆ. ಆವಾಗ ನಾವು ಫಿಶ್ಶು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಏನು ಮಾಡಿಬಿಡ್ಬೇಕು, ದೊಡ್ಡ ಪಾತ್ರೆಯಲ್ಲಿ ಒಂದು ಪಾತ್ರೆಲಿ ಕಲಿಸ್ಕೊಂಡು ಆಮೇಲೆ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಕವರ್ ಮಾಡಿ ಒಂದು 10 to 15 ಮಿನಿಟ್ಸು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ಬೇಕು. ನಾನು ಹೇಳಿದ್ನಲ್ಲ ಮೀನ್ದು ಮೊಟ್ಟೆ ಫ್ರೈ ಮಾಡೋಕ್ಕೆ, ಇದನ್ನೆಲ್ಲ ಸ್ವಲ್ಪ ಕಡಿಮೆ ಜನ ಮಾಡ್ತಾರೆ. ಏನಪ್ಪ ಇವರು ಮೀನು ಮೊಟ್ಟೆನೂ ಬಿಡೋದಿಲ್ವ ತಿನ್ನೋಕ್ಕೆ ಅಂತ. ಅದರಲ್ಲಿರೋ ಪ್ರೋಟೀನು ಆ್ಯಕ್ಚುಲಿ ಮೀನಲ್ಲೂ ಇರಲ್ಲ, ಅಷ್ಟು ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೋಬೇಕು. ಈ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಈ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಅದು ಮಳ್ಬೇಕು ಚೆನ್ನಾಗಿ ನೀರು. ಆ ಮಳ್ತಾ ಇರೋ ನೀರಿಗೆ ಆ ಮೀನಿನ ಮೊಟ್ಟೆ ಇದೆಯಲ್ಲ ಅದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಮೊಟ್ಟೆನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಮೊಟ್ಟೆನ. ಒಂದು 5 to 6 ಮಿನಿಟ್ಸ್ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಿದು. ನೋಡಿ ಇವಾಗ ಮೊಟ್ಟೆನೆಲ್ಲ ಈ ಥರ ಬೇಯಿಸಿ ಅದಾದಮೇಲೆ ಬಸ್ತಿ ಎತ್ತಿಟ್ಕೊಂಡಿದ್ದೀನಿ, ನೀರನ್ನೆಲ್ಲ ಬಸ್ಬಿಟ್ಟು. ಈ ಬಸ್ತಿ ಎತ್ತಿಟ್ಕೊಂಡಿರೋ ಮೊಟ್ಟೆಗಳಿಗೆ ಇವಾಗ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡು, ಇವಾಗ ನಾವು ಇದ್ರ ಫ್ರೈ ಎಲ್ಲ ಮಾಡಲ್ವಾ, ಬ್ರೈನ್ ಫ್ರೈ, ಎಗ್ ಬುರ್ಜಿ, ಬ್ರೈನ್ ಫ್ರೈ, ಅದೇ ಥರ ಸೇಮ್ ಇದನ್ನು. ಅದಕ್ಕೆ ಆ ಕಾದಿರೋ ಎಣ್ಣೆಗೆ ಸ್ವಲ್ಪ ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಡಿ, ಅದು ಚೆನ್ನಾಗಿ ಕಾಣುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ ತಿನ್ನೋದಕ್ಕೂ ಚೆನ್ನಾಗಿ ಸಿಗುತ್ತೆ ಅಂತ ದೊಡ್ಡ ದೊಡ್ಡದು ಹಚ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಡಿ. ಈ ಗೋಲ್ಡನ್ ಫ್ರೈ ಆಗಿರೋ ಈರುಳ್ಳಿಗೆ ಈ ಮೊಟ್ಟೆ ಎಲ್ಲ ಮೀನಿನ ಮೊಟ್ಟೆಗಳಿತ್ತಲ್ಲ ಇದನ್ನು ಹಾಕಬೇಕು. ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು, ಧನಿಯಾ ಪೌಡರು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಮಾತ್ರ, ಯಾಕಂದರೆ ಮೀನಿನಲ್ಲೇ ಉಪ್ಪಿನಾಂಶ ಇರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಬೆಸ್ಟು. ಕರಿಬೇವು ಹಾಕ್ಬಿಟ್ಟು ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಷ್ಟು ಒಳ್ಳೇದಂದರೆ ಮೆದುಳಿಗೆ ಒಳ್ಳೇದು, ಹೃದಯಕ್ಕೆ ಒಳ್ಳೇದು, ಮೂಳೆಗೆ ಒಳ್ಳೇದು, ಕಣ್ಣಿಗೆ ಒಳ್ಳೇದು. ನಿಜವಾಗ್ಲೂ ಎಷ್ಟು ಬೆನಿಫಿಟ್ ಇದೆ ಇದರಿಂದ ಅಂತಂದರೆ, ಕೆಲವೊಬ್ಬರು ಅಯ್ಯೋ ಮೀನಿನ ಮೊಟ್ಟೆನಾ ಅಂತ ಅನ್ಕೊತಾರೆ. ಬಟ್ ನಾನು ಫಸ್ಟ್ ಹಾಗೆ ಅನ್ಕೊತಿದ್ದೆ. ನನಗೆ ಯಾರೋ ಒಬ್ರು ಹೇಳಿದ್ರು ಈ ಥರ ತಿನ್ನು ತುಂಬ ಒಳ್ಳೇದಾಗುತ್ತೆ ಅಂತ. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಬೆನಿಫಿಟ್ ತುಂಬಾ ಇದೆ ಇದರಿಂದ. ನೀವೊಂದ್ಸಲಿ ಮನೇಲಿ ಈ ಥರ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ತಿನ್ನಿ, ಓಕೆನಾ? ಇದನ್ನು ಮಾಡಿಕೊಂಡ್ರೆ ಫಿಶ್ಶು ಎಗ್ ಬುರ್ಜಿನಾರು ಅನ್ಬೋದು, ನೀವು ಫ್ರೈಯಾರು ಅನ್ಬೋದು. ಎಗ್ ಬುರ್ಜಿ ರೆಡಿ ಆಗೋಯ್ತು. ಇವಾಗ ತವಾ ಫ್ರೈಗೆ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಐತೆ. ಇವಾಗ ಕಾದಿರೋದಕ್ಕೆ ಒಂದೊಂದೇ ಹಾಕೋಣ. ಎಲ್ಲರೂ ಯಾವಾಗಲೂ ರೆಡ್ ಮಸಾಲ ಮಾಡ್ಕೊಂಡು ತಿಂತಾನೆ ಇರ್ತಾರೆ, ರೆಡ್ ಕಲರಲ್ಲಿ. ಬಟ್ ಈ ಥರ ಗ್ರೀನ್ ಕಲರಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ ಮೆಣಸು, ಜೀರಿಗೆ, ಆ ಕೊತ್ತಂಬರಿ, ಪುದೀನದ್ದು ಫ್ಲೇವರ್ ಎಲ್ಲ ಸಖತ್ತಾಗಿ ಬರ್ತಾ ಇರುತ್ತೆ ಆ ಫಿಶಲ್ಲಿ. ಒಂದ್ಸಲಿ ನೀವು ಮನೇಲಿ ಮಾಡ್ಕೊಂಡು ಈ ಥರ ಟ್ರೈ ಮಾಡಿ. ಸರಿ, ಈ ಕಡೆ ಎಲ್ಲ ಫಿಶ್ ತವಾ ಫ್ರೈ ರೆಡಿ ಆಯಿತು. ಗ್ರೀನ್ ಕಲರ್ ಮಸಾಲ ಫಿಶ್ ತವಾ ಫ್ರೈ ರೆಡಿ.
ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ? ಚೆನ್ನಾಗಿದ್ರೆ ನನಗೊಂದು ಕಮೆಂಟ್ ಹಾಕಿ. ಮತ್ತು ಆ ಕಡೆ ಫಿಶ್ ಎಗ್ ಬುರ್ಜಿನೂ ರೆಡಿ ಆಯಿತು. ಯಾರು ಟ್ರೈ ಮಾಡಿ, ಸುಮಾರು ಜನ ಟ್ರೈ ಮಾಡಿರ್ತೀರಾ, ಟ್ರೈ ಮಾಡಿಲ್ಲದೆ ಇರೋರು ಒಂದ್ಸಲಿ ಟ್ರೈ ಮಾಡಿ, ಮಾಡ್ಕೊಳ್ಳಿ, ತಿನ್ನಿ. ಸೂಪರಾಗಿರುತ್ತೆ. ಇದಂತೂ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಮೀನಿನ ಮೊಟ್ಟೆ ಬುರ್ಜಿ ಒಂದ್ಸಲಿ ಮಾಡ್ಕೊಂಡು ತಿನ್ನಿ. ಇದೇ ಥರ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಓಕೆನಾ? ಏನಪ್ಪ ಇದು ಹೇಳಿದ್ನೇ ಹೇಳ್ತಾಳೆ ಅಂತಲ್ಲ, ಒಂದ್ಸಲಿ ಈ ಥರ ಮಾಡ್ಕೊಂಡು ತಿನ್ನಿ. ಆಮೇಲೆ ನಿಮಗೆ ಅನಿಸುತ್ತೆ, ಓ ನಾನು ಹೇಳಿದ್ದು ಕರೆಕ್ಟು ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.